ಹೇಗಿದ್ದೀರಾ ಫ್ರೆಂಡ್ಸ್? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಲಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಮಂಗಳವಾರ ಸಂಜೆ 5 ಗಂಟೆ ಆಗಿದೆ. ಇವತ್ತು ಸಂಜೆ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಇವತ್ತಿನ ದಿನಚರಿ ಹೇಗಿತ್ತು ಮತ್ತು ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಆಯಿಲ್ನ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಕೂಡ ಆಯಿಲ್ನ ರೆಡಿ ಮಾಡಿಕೊಂಡೆ ನನಗೋಸ್ಕರ. ಅದನ್ನು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ನಾನು ವಿಡಿಯೋನ ಕ್ಲಿಪ್ನ ನಿಮಗೆ ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರು ನನ್ನ ಈ ವಿಡಿಯೋಸ್ಗಳನ್ನ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ, ಕಮೆಂಟ್ಸಲ್ಲಿ ಕಮೆಂಟ್ ತಿಳಿಸಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ. ಇದು ನಾನು ಆಯಿಲ್ ಬಂದು ಹೆಣ್ಮಕ್ಳಿಗೆ ಮೇಯ್ನು ಸಿಸರಿನ್ ಆದಂಥ ಮಕ್ಕಳಾದಂಥ ಸಿಸರಿನ್ ಆದಂಥ ಹೆಣ್ಮಕ್ಳಿಗೆ ಮೇಯ್ನು ಯೂಸ್ ಆಗೋಂಥ ಆಯಿಲ್ ಇದು. ಹೊಟ್ಟೆಯ ಭಾಗ ಬೊಜ್ಜು ಬೀಳಿರುತ್ತಲ್ಲ, ಅಂದರೆ ಜೋತು ಬಿದ್ದಿರೋ ಹೊಟ್ಟೆ, ಇಂಥವಕ್ಕೆ ಯೂಸ್ ಆಗೋವಂಥ ಆಯಿಲ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಬನ್ನಿ. ಬೆಳಗ್ಗೆನೇ ಬೇಗ ಎದ್ದು ಟಿಫನ್ ಕೂಡ ಆಯಿತು, ಉಪ್ಪಿಟ್ಟು. ನಂತರ ನಮ್ಮೂರಿನಲ್ಲಿ ಮೊದಲ ಮಳೆ, ವರ್ಷದ ಮೊದಲ ಮಳೆ, ಭರಣಿ ಮಳೆ ಕೂಡ ಆಯಿತು. ನಮಗೆ ತುಂಬ ಖುಷಿ ಆಯಿತು. ಖುಷಿಯಾದ ವಿಷಯ ಅಂದರೆ ಇದೇ. ನಾವು ನಮ್ಮ ಊರಲ್ಲಿ ಪ್ರತಿ ವರ್ಷವೂ ಇದು ಸಂಪ್ರದಾಯನ ಹಿಂದಿನ ಕಾಲದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಭರಣಿ ಮಳೆ ಫಸ್ಟು ವರ್ಷದಲ್ಲಿ ಮಳೆ ಹುಯ್ದಾಗ ನಾವು ಹೊನ್ನಾರು ಹೂಡೋದು ಅಂತೇಳಿ ಫಸ್ಟು ಗೇಮಿನ ಉಳುಮೆನ ಮಾಡ್ತೀವಿ. ಪ್ರತಿ ವರ್ಷ ಎತ್ತುಗಳಲ್ಲಿ ಹಸುಗಳಲ್ಲಿ ಉಳುಮೆ ಮಾಡೋರು. ಈ ವರ್ಷ ಎಲ್ಲೂ ಕೂಡ ಹಸುಗಳು ಇಲ್ಲಿದ್ದ ಕಾರಣ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ತಿದ್ದಾರೆ. ದೇವಸ್ಥಾನ ನಮ್ಮೂರಲ್ಲಿ ಬಸವೇಶ್ವರನ ದೇವಸ್ಥಾನ ಕೂಡ ಇದೆ. ಹಾಗಾಗಿ ಅದ್ರ ಬಸವೇಶ್ವರನ ದೇವಸ್ಥಾನದ ಹಿಂಭಾಗನೇ ಈ ರೀತಿ ಮಾಡ್ತಾರೆ. ನಮ್ಮ ಮನೆ ಹಿಂದೆನೇ ಕೂಡ ಇದಿರೋದು, ಹಂಗಾಗಿ ಶೂಟ್ ಮಾಡೋಕ್ಕೆ ಸಾಧ್ಯ ಆಯಿತು. ನಾನು ವಿಡಿಯೋ ಶೇರ್ ಮಾಡಿದೆ. ಇದು ಬಂದು ಯಾವ ರೀತಿ ಸಂಪ್ರದಾಯ ಅಂತಂದರೆ, ಉಳುಮೆ ಮಾಡೋರು ಹೆಸ್ರು ಫಲ ಅಂತೇನು ಹೇಳ್ಬಿಡ್ತಾರೆ ಶಾಸ್ತ್ರದಲ್ಲಿ. ಅವರ ಹೆಸ್ರು ಫಲಕ್ಕೆ ಬಂದವರಿಗೆ ಮಾತ್ರ ಅದನ್ನು ಕೇಳ್ತಾರೆ, ಉಳುಮೆ ಮಾಡ್ತಾರೆ. ನಮ್ಮ ಈ ವರ್ಷ ಪ ಅನ್ನೋ ಅಕ್ಷರಿಗೆ ಹೆಸ್ರು ಬಲ ಬಂದಿತ್ತು. ಹಾಗಾಗಿ ಪವನ್ ಅನ್ನೋರು ಇವರು ಉಳುಮೆನ ಮಾಡ್ತಿದ್ದಾರೆ. ಈ ವರ್ಷ ಒಳ್ಳೆಯ ಬೆಳೆ ಮಳೆ ಆಗಲಿ ಅಂತ ಕೇಳ್ಕೊತೀನಿ. ನಂತರ ಎಲ್ಲ ಪೂಜೆ ಎಲ್ಲ ಮುಗೀತು. ಪಲ್ಲಾರ ಕೂಡ ಕೊಟ್ಟರು. ನೈವೇದ್ಯಕ್ಕೆ ಪಲ್ಲಾರ ಮಾಡ್ತಾರೆ, ಅಕ್ಕಿ ಪಲ್ಲಾರನ. ನಂತರ ನನಗೆ ಸ್ವಲ್ಪ ಬ್ಯಾಗ್ ಹಾಕೋದಿತ್ತು. ನಮ್ಮಮ್ಮ ಬ್ಯಾಗೆಲ್ಲ ಹಾಕಿದ್ರು. ಈ ವಿಡಿಯೋನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಫ್ರೆಂಡ್ಸ್. ಬ್ಯಾಗ್ ಯಾವ ರೀತಿ ಹಾಕೋದು ಪಾರ್ಟ್ 1 ಪಾರ್ಟ್ 2ನ ಮಾಡಿದ್ದೆ. ಪಾರ್ಟ್ 3ನ ವಿಡಿಯೋಗಳಲ್ಲಿ ನಾನು ಬ್ಯಾಗ್ ಹಾಕೋದನ್ನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಹ್ಯಾಂಡಲ್ ಹಾಕೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಆಲ್ರೆಡಿ ಹ್ಯಾಂಡಲ್ ಹಾಕಿದ್ದೀನಿ ನಾನು. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಎಡಿಟ್ ಮಾಡಿಲ್ಲ, ನಾನು ನಿಮ್ಮ ಶೇರ್ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋ ಶೇರ್ ಮಾಡ್ತೀನಿ. ಅದನ್ನು ನಾವು ಹ್ಯಾಂಡಲ್ ಹಾಕಿ ಯಾವ ರೀತಿ ಚುಚ್ಚೋದು ತುಂಬ ಅಂತ ಹೇಳಿ ಒಂದು ಕ್ಲಿಪ್ ಕೂಡ ರೆಡಿ ಮಾಡ್ತಾ ಇದ್ದೆ. ಬ್ಯಾಗು ಇದನ್ನು ಸೇಲಿಂಗ್ ಇದೆ ಬ್ಯಾಗು. ನಾನಷ್ಟು ಜಾಸ್ತಿ ಬ್ಯಾಗ್ ಹಾಕಲ್ಲ, ಹ್ಯಾಂಡಲ್ ಮಾತ್ರ ನಾನು ಹಾಕ್ತೀನಿ. ಹಣಿ ಹಾಕ್ಕೊಟ್ರೆ ನಮ್ಮ ಅತ್ತೆ ಮೇಲೆ ಎತ್ತುತ್ತಾರೆ. ಗೋಡೆ ಮೇಲೆ ಏನು ಮೇಲ್ಭಾಗ ಬರುತ್ತಲ್ಲ ಅದನ್ನು ಅವರು ಹಾಕ್ತಾರೆ. ಈ ಬ್ಯಾಗ್ ಹಾಕಿದ ನಂತರ ನೋಡಿ ಈ ರೀತಿ ಕಾಣಿಸುತ್ತೆ. ಇನ್ನೂ ಕೆಲಸ ಇತ್ತು, ಅದಲ್ಲಿ ಇಟ್ಬಿಟ್ಟು ನಂತರ ಸಂಜೆ ಆಗ್ತಾ ಹೋಯಿತು. ಅಲ್ಲಿ 4 ಗಂಟೆ ಆಗ್ತಾ ಬಂತು. ಸೊ ಫುಲ್ಲು ಮಕ್ಕಳಿರೋದ್ರಿಂದ ತುಂಬ ಕೆಲಸ ಫ್ರೆಂಡ್ಸ್. ಎಷ್ಟು ಕೆಲಸ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಮಕ್ಕಳಂತೂ ಮನೆ ತುಂಬ ಹರಡ್ಬಿಡ್ತಾರೆ ನೋಡಿ. ನೆಕ್ಸ್ಟು ವೈರ್ ಬ್ಯಾಗ್, ಅದು ವೈರ್ನ ಇಟ್ಕೊತೀನಿ ಆ ಬ್ಯಾಗಲ್ಲಿ ನಾವು. ಇದನ್ನು ನಮ್ಮ ಅತ್ತೆ ಹಣಿ ಹಾಕ್ತಾ ಇದ್ದಾರೆ. ಒಂದು ಸ್ಟಾರ್ಟಿಂಗ್ ಒಂದು ಸಾಲಿನ ಹಣಿ ನಾನು ಹಾಕಿದ್ದೆ. ಇದನ್ನು ಎಲ್ಲ ವೈರ್ಗಳು ಮಿಕ್ಕಿತ್ತು. ಆ ವೈರಲ್ಲಿ ನಾವು ಬ್ಯಾಗ್ಗಳನ್ನ, ದೊಡ್ಡ ಬ್ಯಾಗನ್ನು ಹಾಕೋಣ, ನಮ್ಮ ಮನೆಗೆ ಹಾಕೋಣ ಅಂತೇಳಿ ನಾವು ಹಾಕ್ತಾಯಿದ್ದೆವು. ಅದನ್ನು ಸ್ವಲ್ಪ ಹಾಕಿದ್ದಾರೆ, ಒಂದು 2-3 ಸಾಲು ಹಾಕಿದ್ದಾರೆ. ಅದನ್ನು ಎತ್ತಿಡೋಣ, ಸಂಜೆ ಹಾಕೊಳ್ಳೋಣ, ಇವಾಗ ಕೆಲಸ ತುಂಬ ಇದೆ. ಹಾಗಾಗಿ ಅದನ್ನು ಎತ್ತಿಟ್ಬಿಟ್ಟು ಆಮೇಲೆ ಬೆಳಗ್ಗೆ ಎಲ್ಲ ನೆಲ ಒರೆಸೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಕಸ ಎಲ್ಲ ಅಂಟ್ಬಿಟ್ಟಿದ್ರು ಮನೆ ತುಂಬ. ಎಷ್ಟು ಅಂಟಿದ್ದಾರೆ ಅಂದರೆ ಎಷ್ಟೊತ್ತಿಗೆ ದೊಡ್ಡೋಳಿಗೆ ಸ್ಕೂಲ್ ಬಂದುಬಿಡುತ್ತೋ ಅನ್ನೋಷ್ಟು ಸಾಕಾಗ್ಬಿಟ್ಟಿದ್ದಾರೆ. ಮಕ್ಕಳಿಲ್ಲಿ ಮನೆ ಇಲ್ಲ ಅಂತಾರೆ, ಆದರೆ ಮಕ್ಕಳು ಇರಬೇಕು, ಅದೇ ಶಿಸ್ತಾಗಿರಬೇಕು ಅನ್ನೋದೇ ನನ್ನ ಆಸೆ. ನಂತರ ಎಲ್ಲ ಕಸ ಗುಡಿಸ್ಬೇಕಾಗಿತ್ತು. ಅಲ್ಲೇ 4 ಗಂಟೆ ಆಗ್ತಾ ಬಂತಲ್ಲ, ಸಂಜೆ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ ಸಾರ್ಸೋಕ್ಕಾಗಲಿಲ್ಲ, ತುಂಬ ಕೆಲಸಗಳಿದ್ದು. ಮಳೆ ಬಂದಿದ್ದ ಕಾರಣ ತುಂಬ ಖುಷಿಯಿಂದ ಬರೀ ತೋಟ ಸುತ್ತಿದ್ದೇ ಆಯಿತು. ತೋಟಕ್ಕೆ ಹೋಗಿದ್ದ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಮ್ಮ ತೋಟಗಳನ್ನ ನಾನು ಶೇರ್ ಮಾಡ್ತೀನಿ. ಹಂಗಾಗಿ ತೋಟಕ್ಕೆ ಹೋಗಿ ಬಂದು ತಿಂಡಿ ಮಾಡ್ಕೊಂಡು ತಿಂದು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು.
ಮಧ್ಯಾಹ್ನಕ್ಕೆ ನಾನು ಅಡುಗೆದು ವಿಡಿಯೋ ಕ್ಲಿಪ್ ಮಾಡೋಕ್ಕಾಗಲಿಲ್ಲ. ಮಜ್ಜಿಗೆ ಹುಳಿ ಮಾಡಿ ಅನ್ನ ಮಾಡ್ಕೊಂಡಿದ್ದೆ. ಒಂದು ಟೈಮಿಗೆ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿರುತ್ತೆ. ಅಂದರೆ 3 ಟೈಮ್ಸು 2 ಟೈಮ್ಸು ನೈಟ್ಗೂ ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಜ್ಜಿಗೆ ಹುಳಿ ಎಷ್ಟು ಒಳ್ಳೆಯದು ಅಂತಂದರೆ ತಂಪು, ಎಲ್ಲ ರೀತಿ ಆರೋಗ್ಯಕರವಾದ ಸಾಂಬಾರದು. ಕೆಮ್ಮು ನೆಗಡಿಗೆ ಎಲ್ಲ ತುಂಬ ಒಳ್ಳೆಯದು. ನಾನು ಕೂಡ ಸ್ಟಿಚಿಂಗ್ ಮಾಡೋದ್ರಿಂದ ಸ್ವಲ್ಪ ಸ್ಟಿಚಿಂಗ್ ಕೂಡ ಇತ್ತು. ಸೀರೆದು ನಮ್ಮ ಅತ್ತೆಯದು ಸೀರೆ ಇತ್ತು. ಮತ್ತು ನನ್ನ ಫ್ರೆಂಡ್ ಒಬ್ಬರು, ನನ್ನ ಮನೆ ಮಗಳು ಪಕ್ಕದವರು ಒಬ್ಬರು ಸ್ಯಾರಿ ಕೊಟ್ಟಿದ್ದರು. ಮತ್ತು ಅದನ್ನು ಹರಗೋಲಿರಿ ಅಂತೇಳಿ. ಅದರ ನಂತರ ಬ್ಲೌಸ್ ಕೂಡ ಕೊಟ್ಟಿದ್ದರು. ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ನಂತರ ಅದನ್ನು ಸ್ಟಿಚಿಂಗ್ ಕೂಡ ಮಾಡ್ತೀನಿ. ಸ್ಟಿಚಿಂಗ್ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಹೇಗೆ ಮಾಡೋದು, ಕಟಿಂಗ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಕೂಡ ಶೇರ್ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡಿದೆ. ನಂತರ ಕಸ ಹೊಡಿಬೇಕಲ್ವ, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕಲ್ವ, ಅದಕ್ಕೋಸ್ಕರ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ. ಎಷ್ಟೇ ಮನೇಲಿ ಕ್ಲೀನ್ ಮಾಡಿಕೊಂಡು ಮಕ್ಕಳು ಇರೋದ್ರಿಂದ ತುಂಬ ಹರಡ್ಬಿಡ್ತಾರೆ ಮನೆ ತುಂಬ. ನಾನು ಸ್ವಲ್ಪ ಕಟ್ಟಿಂಗ್ ಮಾಡೋದ್ರಿಂದ ಆಮೇಲೆ ಬ್ಯಾಗ್ ಎಲ್ಲ ಹಾಕ್ತಾಯಿದ್ರೆ ಅದು ಕಟ್ ಮಾಡಿದ ಪೀಸ್ಗಳು ಎಲ್ಲ ಆಗಾಗಿತ್ತು. ಎಲ್ಲ ನೀಟಾಗಿ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ. ಸಂಜೆಯಲ್ಲಿ ನಾವು ಬೆಳಗ್ಗೆ ಹೊತ್ತು ಕೂಡ ಸಾರಿಸ್ತೀನಿ. ಸಂಜೆ ಏನು ಸಾರಿಸಲ್ಲ, ಬೆಳಗ್ಗೆ ಹಂಗೆ ಕಸ ಗುಡಿಸಿ ಪೂಜೆ ಮಾಡಿದ್ವಿ. ಸಂಜೆ ಪೂಜೆಗಾದರೂ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡೋಣ ಅಂತೇಳಿ ಎಲ್ಲ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ನೆಲ ಒರೆಸ್ತಾ ಇದ್ದೀನಿ. ಈ ವರ್ಷ ತುಂಬ ಖುಷಿ ಆಯಿತು. ಈ ದಿನ ತುಂಬ ಮಳೆ ಬಂತು ನಮ್ಮೂರಿಗೆ. ಬೇರೆ ಬೇರೆ ಕಡೆ ಆವಿನಕಲ್ಲು ಮಳೆ ಆಗಿದೆ. ಆದರೆ ಈ ವರ್ಷ ನಮ್ಮ ಊರಿನಲ್ಲಿ ರಾತ್ರಿ ಅಲ್ಲೇ 1-1:30 ಆಗಿತ್ತು. ಸೋಮವಾರ ಅಂದರೆ ಮಂಗಳವಾರ ಬೆಳಗಿನ ಜಾವ ಮಳೆ ಬಂತು. ನಮಗೆ ತುಂಬ ಖುಷಿ ಆಯಿತು. ಈ ವರ್ಷ ಮಳೆ ಇಲ್ಲದಲೇ ತೋಟಗಳೆಲ್ಲ ಬಾಡ್ಕೊಂಡು ಹೋಗ್ತಾಯಿತ್ತು. ಅಡಿಕೆ ಸೋಸಿ ಎಲ್ಲ ಅಡಿಕೆ ತೋಟಗಳೆಲ್ಲ. ನಮ್ಮ ಕಡೆ ಅಡಿಕೆ ತೆಂಗುನೇ ಜಾಸ್ತಿ ನಮ್ಮೂರಿನಲ್ಲಿ. ಆನಂತರ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಹಾಕೋದಿತ್ತು. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ. ನಂತರ ಇನ್ನೂ ಸ್ವಲ್ಪ ನೋಡಿ, ನನ್ನ ಮಕ್ಕಳು ಮಳೆ ಬಂದಿದ್ದ ಖುಷಿಲಿ ಮರಳ ಹತ್ರ ಆಡೋಕ್ಕೆ ಹಿಡಿದ್ಬಿಟ್ರು. ಯಾಕೆ ಅಂತಂದರೆ ಸ್ವಲ್ಪ ಧೂಳಾಗ್ತಿರ್ಲಿಲ್ಲ. ನೋಡಿ ಹಾಯ್ ಅಂತ ಹೇಳ್ತವ್ರೆ. ಸಾರು ಮಾಡ್ತೀವಿ, ಪಾಯಸ ಮಾಡ್ತೀವಿ ಅಂತೇಳಿ ಎಲ್ಲ ರೆಡಿ ಆಗಿಬಿಟ್ಟವ್ರೆ. ನೋಡಿ ಎಷ್ಟು ಮಳೆ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಹಸಿರಾಗಿ ತೋಟಗಳು ಕಾಣಿಸ್ತಿದೆ. ನಂತರ 5 ಗಂಟೆ ಆದರೂ ಬಿಸಿಲು ಹೋಗ್ತಿರ್ಲಿಲ್ಲ. ನೋಡಿ ಇನ್ನು 4 ಗಂಟೆ ಎಷ್ಟು ಒಂಥರ ಮೋಡ ಕವಿದ ವಾತಾವರಣ ಕಾಣಿಸ್ತಿದೆ. ತುಂಬ ತಂಪಾಗಿದೆ ನಮ್ಮ ಮನೆ ಹತ್ರ ಇವಾಗ. ಎಷ್ಟು ಖುಷಿ ಆಯಿತು ಅಂದರೆ ಮಕ್ಕಳಂತೂ ತುಂಬ ಖುಷಿಯಾಗಿದ್ದಾರೆ. ನಾನು ಮಳ್ಳಿಗೆ ಆಡೋಕ್ಕೆ ಬಿಡ್ತಾಯಿರಲಿಲ್ಲ ಧೂಳು ಅಂತ. ಇವತ್ತು ಮಣ್ಣಲ್ಲಿ ಆಡ್ತೀವಿ ಅಂದರೆ ನೆಂದಿರೋ ಮಣ್ಣು ಸಿಕ್ತಲ್ಲ, ಹಂಗಾಗಿ ಆಡ್ತಾಯಿದ್ರು. ನಂತರ ನಮ್ಮ ಗಿಡಗಳೆಲ್ಲ ಬಾಡ್ಕೊಂಡು ಹೋಗ್ಬಿಟ್ಟಿತ್ತು ಮಳೆಗಾಳಿಗೆ. ಅದಕ್ಕೆಲ್ಲ ದೆಬ್ಬೆ ಕಟ್ಟಿ ನಾವು ಸ್ವಲ್ಪ ಅದು ಒಂಥರ ಹಾರಗಳನ್ನ ಏರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಸ್ವಲ್ಪ ನನ್ನ ಕೈ ತೋಟದಲ್ಲಿ ತರಕಾರಿ ಗಿಡಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ, ಇದು ನಮ್ಮ ಬಸವೇಶ್ವರನ ದೇವಸ್ಥಾನ. ನಾಳೆ ಬಂದು ಅಮಾವಾಸ್ಯೆ ಹಿಂದಿನ ದಿನವೇ ಅಮಾವಾಸ್ಯೆ ಪೂಜೆನ ಮಾಡ್ತಾರೆ. ಅಂದರೆ ನಮ್ಮೂರಲ್ಲಿ ದೇವಸ್ಥಾನ ಓಪನ್ ಆದಾಗಿಂದ ಈ ರೀತಿ ಅಮಾವಾಸ್ಯೆಗೊಂದು ಸಲ ಪೂಜೆನ ಮಾಡ್ತಾರೆ. ಇವತ್ತು ಕೂಡ ಮಾಡೋಕ್ಕೆ ತಯಾರಿ ಇಟ್ಕೊಂಡಿದ್ರು. ನಂತರ ನಾನು ಒಂದು ಡೆಲಿವರಿ ಮತ್ತು ಸಿಸರಿನ್ ಆದಮೇಲೆ ನಮ್ಮ ಹೊಟ್ಟೆ ಜೋತು ಬಿದ್ದಿರುತ್ತೆ. ಅಂಥವ್ರಿಗೆ ನಿಮ್ಮ ಚರ್ಮ ಟೈಟ್ ಆಗ್ತಿರಲ್ವ, ಅಂಥವ್ರಿಗೆ ಟೋನಿಂಗ್ ಆಗ್ತಿರಲ್ಲ. ಇವಾಗ ನಿಮಗೆ ಒಳ್ಳೆಯ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬರೀ 15 ದಿವಸದೊಳಗೆ 15 ದಿವಸ ಇರೋವರೆಗೂ ಆಯಿಲ್ನ ಮಾಡ್ಕೊಂಡು ಇಟ್ಕೋಬೋದು. ಈ ಮನೆ ಮದ್ದನ್ನು ಬಳಸಿ ನಿಮ್ಮ ಚರ್ಮ ತುಂಬ ನಾರ್ಮಲಾಗಿ ಕಾಣಿಸುತ್ತೆ. ಡೆಲಿವರಿ ಆದಮೇಲೆ ಎಷ್ಟೇ ವಯಸ್ಸಾದಮೇಲೆ ತೂಕ ಮತ್ತು ವೆಯ್ಟು ಜಾಸ್ತಿ ಆಗ್ತಾ ಇರುತ್ತೆ. ಫ್ಯಾಟು ನಾರ್ಮಲ್ ರೀತಿ ಬರ್ತಿರಲ್ಲ. ಹಂಗಾಗಿ ಅಂಥ ಸಮಸ್ಯೆ ಇರೋರಿಗೆ ಈ ರೀತಿ ಒಂದು ಆಯಿಲ್ನ ಮಾಡ್ಕೋಬೋದು ಫ್ರೆಂಡ್ಸ್. ಆರಾಮಾಗಿ ಇರ್ಬೋದು. ಡಯಟ್ ಮಾಡಿದ್ರು, ವಾಕಿಂಗ್ ಮಾಡಿದ್ರು, ಹೆಲ್ದಿ ಫುಡ್ ತಿಂದರೂ ಯಾವುದೇ ಅಂದರೆ ಮಾಡ್ಬೋದು. ಅದ್ರ ಮುಖಾಂತರನೂ ಹೊಟ್ಟೆನ ಕರಗಿಸ್ಬೋದು. ನಮ್ಮ ದೇಹಕ್ಕೆ ಯಾವುದೇ ಭಾಗದಲ್ಲಿ ಹೊಟ್ಟೆ ಎಲ್ಲಾದರೂ ಬೊಜ್ಜು ಜಾಸ್ತಿ ಇದ್ದರೆ ಅದನ್ನು ಕರಗಿಸ್ಬೋದು. ಮತ್ತು ಸ್ಕಿನ್ನು ಜೋತು ಬೀಳ್ತಿರುತ್ತೆ, ಅಂಥವ್ರು ಕೂಡ ಇದು ಮಾಡ್ಬೋದು. ನಂತರ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಹೇಳ್ತೀನಿ. ಇದು ಬಂದು ಎಳ್ಳೆಣ್ಣೆ ಫ್ರೆಂಡ್ಸ್. ಎಳ್ಳೆಣ್ಣೆ ಎಷ್ಟು ಒಳ್ಳೆಯದು ಅಂತಂದರೆ ಅಷ್ಟು ಒಳ್ಳೆಯದು.
ನಮಗೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ, ದೇಹಕ್ಕೆ ಸ್ಕಿನ್ಗೆ ಶೈನಿಂಗ್ ಕೊಡುತ್ತೆ, ಫೇಸ್ಗೆ ಶೈನಿಂಗ್ ಕೊಡುತ್ತೆ. ಇದನ್ನು ನಾವು ಎಷ್ಟು ಬೇಕೋ ನಿಮಗೆ ಅಂದಾಜು, ನಾನು ಒಂದು 250-200 ಗ್ರಾಮ್ನ ತೊಗೊತಾ ಇದ್ದೀನಿ. ಆಲ್ರೆಡಿ ಪ್ಯಾಕ್ನ ಹೊಡೆದು ಬಾಟಲ್ಗೆ ಹಾಕೊಂಡಿದ್ದೆ. ಎಕ್ಸ್ಟ್ರಾ ಅದು ಹೆಚ್ಚಾಗಿದ್ದು ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ, ಬಾಣಲಿಗೆ. ಇದು ಎಷ್ಟು ಒಳ್ಳೆಯದು ಅಂತಂದರೆ ಅಷ್ಟು ಸ್ಕಿನ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ತೋಳಲ್ಲಾಗಲಿ, ಬ್ರೆಸ್ಟಲ್ಲಾಗಲಿ, ಪೊಕ್ಕೆಲಾಗಲಿ ಯಾವುದಾದ್ರು ಭಾಗದಲ್ಲಿ ಸ್ಕಿನ್ನು ಜೋತು ಬಿದ್ದಾಗ ಅಂಥ ಜಾಗಗಳಿಗೆ ಇದನ್ನು ಹಚ್ಕೊಂಡ್ರೆ, ಈ ರೀತಿ ಆಯಿಲ್ನ ಮಾಡಿಕೊಂಡು ತುಂಬ ಒಳ್ಳೆಯದು. ಮತ್ತು ಸ್ಕಿನ್ ಟೋನು, ಡ್ರೈ ಆಯಿಲ್ಲು ಕೂಡ ಇದಕ್ಕೆ ಒಳ್ಳೆಯದು. ಇದು ಒಂದು ಅದ್ಭುತವಾದಂಥ ಹೋಮ್ ರೆಡಿಮಿ, ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ಹೇಳ್ತೀನಿ. ಎಳ್ಳೆಣ್ಣೆನ ನೀವು ಎಷ್ಟು ಬೇಕೋ ನಿಮ್ಮ ಕಂಟೆಂಟ್ ಮುಖಾಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು 1 ಮಂತ್ಲಿ ಮಾಡ್ಕೊತೀವಿ ಅಂದರೆ 1 ಮಂತ್ಲಿ, 15 ಡೇಸ್ಗಾದರೂ ಮಾಡ್ಕೋಬೋದು. ಅಷ್ಟು ಒಳ್ಳೆಯದು. ಯಾಕೆಂದರೆ ಇದನ್ನು ಕೂಡ ನಾನು ಕೂಡ ಉಪಯೋಗಿಸ್ತಾ ಇದ್ದೀನಿ. ನನಗೂ ಇದನ್ನು ಬೇರೆಯವರು ಹೇಳಿದ್ದು. ನನಗೆ ಆಲ್ರೆಡಿ 2 ಮಕ್ಕಳು. ನನಗೆ ದೊಡ್ಡೋಳಲ್ಲಿ ಅಷ್ಟು ಇರಲಿಲ್ಲ, ಚಿಕ್ಕವಳಲ್ಲಿ ಸ್ವಲ್ಪ ಚರ್ಮ ಸ್ಕಿನ್ನು ಜೋತು ಬಿದ್ದಿದೆ, ಟೈಟ್ ಆಗಲೇ ಇಲ್ಲ. ನಾನು ಯಾರ ಹತ್ರ ಶೇರ್ ಮಾಡಿದಾಗ ಈ ರೀತಿ ನನಗೆ ಒಂದು ಉಪಾಯನ ಹೇಳಿದ್ರು. ನಾನು ಈಗಲೇ ಒಂದು 1 ಇಯರ್ಸ್ 2 ಇಯರ್ಸಿಂದ ಮಾಡ್ತಾಯಿದ್ದೀನಿ, ಸ್ವಲ್ಪ ಪರವಾಗಿಲ್ಲ. ನಂತರ ನೋಡಿ, ಎಳ್ಳೆಣ್ಣೆಗೆ 2 ಜಾಕಾಯಿನ ತೊಗೊಂಡಿದ್ದೀನಿ. 2 ಜಾಕಾಯಿ ಬಂದು ಎಲ್ಲ ಕಡೆ ಸಿಗುತ್ತೆ, ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿಗಳಲ್ಲಿ, ಮಾಲ್ಸ್ಗಳಲ್ಲಿ, ಬಜಾರ್ಗಳಲ್ಲಿ ಅದು ಅವೈಲಬಲ್ ಇದೆ. ಇದನ್ನು ನಾವು ತೊಳೆದು ಕ್ಲೀನ್ ಮಾಡಿಕೊಂಡು ಒಂದು ಕುಟ್ಟಣಿಯಲ್ಲಿ ಚೆನ್ನಾಗಿ ಜಜ್ಕೋಬೇಕು. ಜಾಕಾಯಿ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತಂದರೆ, ಮುಖಕ್ಕೆ ಮುಖದಲ್ಲಿ ಶೈನಿಂಗ್ ಕೊಡುತ್ತೆ. ಸ್ಕಿನ್ ಜೋತು ಬಿದ್ದರೂ ಕೂಡ ಜಾಕಾಯಿನ ಅಪ್ಲೈ ಮಾಡಿದ್ರೆ ಆ ಚರ್ಮ ಟೈಟ್ ಆಗುತ್ತೆ ಫ್ರೆಂಡ್ಸ್. ಜಾಕಾಯಿ ಸ್ಕಿನ್ಗೆ ನ್ಯಾಚುರಲ್ ಟೋನಿಂಗ್ ಕೊಡುತ್ತದೆ. ಮುಖದ ಸ್ಕಿನ್ ಸ್ಕ್ಯಾನಿಂಗು ಆದವರು ಈ ಜಾಕಾಯಿನ ಬಳಸ್ತಾರೆ. ಸ್ಕಿನ್ ಟೈಟ್ ಕೂಡ ಆಗುತ್ತೆ. ಇದನ್ನು ನಟ್ ಮಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಫ್ರೆಂಡ್ಸ್. ಇದು ಎಲ್ಲ ಕಡೆ ಸಿಗುತ್ತೆ. ಮಕ್ಕಳಿಗೂ ಕೂಡ ಇದನ್ನು ಮಕ್ಕಳಿಗೂ ಕೂಡ ಇದನ್ನ ಉಪಯೋಗಿಸ್ತಾರೆ. ತೇಯ್ದು ಜೇನುತುಪ್ಪದಲ್ಲಿ ಇಲ್ಲ ಹಾಲಲ್ಲಿ ಇದನ್ನು ಮಕ್ಕಳಿಗೆ ನೆಕ್ಕಿಸ್ತಾರೆ. ಯಾಕೆ ಅಂದರೆ ನಾಲಿಗೆ ಅದು ಶುದ್ಧವಾಗಲಿ, ಒಳಗಡೆ ಯಾವುದೇ ಗಷ್ಟ ಥರ ಇರಲಿ, ಕೊಳುಕಿರಲಿ, ಹೊಟ್ಟೆ ಒಳಗಿರಲಿ, ಅದೆಲ್ಲ ಕ್ಲೀನ್ ಆಗುತ್ತೆ ಅನ್ನೋ ಮುಖಾಂತರ ಅದನ್ನು ಜಾಕಾಯಿನ ಉಪಯೋಗಿಸ್ತಾರೆ. ಜಾಕಾಯಿ ಬಂದು ಎಲ್ಲ ಅಡುಗೆಗಳಿಗೂ ಉಪಯೋಗಿಸ್ತಾರೆ. ಪಲಾವ್ ಐಟಮ್ಸ್ಗಳು ಇಂಥವಕ್ಕೆಲ್ಲ ಜಾಕಾಯಿನ ಕೂಡ ಉಪಯೋಗಿಸ್ತಾರೆ. ಜಾಕಾಯಿನ ನಾವು ಎಷ್ಟು ನುಣ್ಣಗೆ ಕುಟ್ಟಿದ್ರೂ ಅಷ್ಟು ಒಳ್ಳೆಯದು. ಯಾಕೆ ಅಂದರೆ ಅದನ್ನು ಸೋಸಲ್ಲ, ನಾವು ಸೋಸೋದ್ರಿಂದ ಸೋಸಲ್ವಲ್ಲ, ಹಾಗಾಗಿ ನಾವು ನುಣ್ಣಗೆ ಅದನ್ನ ಕುಟ್ಕೋಬೇಕು. ನಂತರ ಅದನ್ನು ಎಣ್ಣೆಗೆ ಹಾಕೋಬೇಕು. ಫಸ್ಟು ಎಲ್ಲ ರೀತಿಯೂ ಇಂಗ್ರೀಡಿಯೆಂಟ್ಸ್ ಅಂದರೆ ಐಟಮ್ಗಳನ್ನ ಹಾಕೋಬೇಕು. ಎಳ್ಳೆಣ್ಣೆ, ಮುಂದೆ ಅದೇ ಹೇಳಿದ್ನಲ್ಲ ಜಾಕಾಯಿ, ಇದನ್ನು ಹಾಕ್ಕೋಬೇಕು. ಇದು ಎಷ್ಟು ಡೆಲಿವರಿ ಆದವರಿಗೆ ಈ ಆಯಿಲು ತುಂಬ ಒಳ್ಳೆಯದು. ಇದರಿಂದ ಸ್ಕಿನ್ನು ಮತ್ತು ನಮಗೆ ಹೊಟ್ಟೆ ಅಂದರೆ ಹೆಣ್ಮಕ್ಳಿಗೆ ಇದು ಮೇಯ್ನು. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಇದು ಎಷ್ಟು ಒಳ್ಳೆಯದು ಅಂತಂದರೆ ಅಷ್ಟು ಒಳ್ಳೆಯದು. ನಂತರ ಚರ್ಮ ನಾರ್ಮಲ್ ರೀತಿ ಬರುತ್ತೆ. ಆಮೇಲೆ ಮಾರ್ಕ್ಸ್ಗಳು, ಹೊಟ್ಟೆ ಭಾಗದಲ್ಲಿ ಮಾರ್ಕ್ಸ್ಗಳು, ಡೆಲಿವರಿ ಆದಮೇಲೆ ಮಾರ್ಕ್ಸ್ಗಳು ಕೂಡ ವೈಟ್ ಮಾರ್ಕ್ಸ್ ಬರುತ್ತೆ, ಅದು ಕೂಡ ರಿಮೂವ್ ಆಗುತ್ತೆ. ಅಂದರೆ ತಕ್ಷಣ ಇದು ರಿಮೂವ್ ಆಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆ ಅಂತಂದರೆ ಆಗಷ್ಟೇ ಡೆಲಿವರಿ ಆಗಿ ಒಂದು 5 ಮಂತ್ಸ್ ಆಗಿರೋರಿಗೆ ಅದು ಓಕೆ, ಇಲ್ಲ ಅಂದರೆ ಅದು ಸ್ವಲ್ಪ ಪ್ರಾಬ್ಲಮ್, ಅಂದರೆ ಟೈಮ್ ತೊಗೊಳುತ್ತೆ ನೋಡಿ. ನಂತರ 1 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊತೀನಿ. ಕಾಳು ಮೆಣಸು ಕೂಡ ಮನೆಯಲ್ಲೇ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ಮನೆಯಲ್ಲಿ ಕಾಮನಾಗಿ ಕಾಳು ಮೆಣಸನ್ನು ಯೂಸ್ ಮಾಡ್ತೀವಿ. ಎಲ್ಲ ಅಡುಗೆಗಳಿಗೂ ಕಾಳು ಮೆಣಸನ್ನ ಯೂಸ್ ಮಾಡ್ತೀವಿ. ಇದು ಕೂಡ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ಕೂಡ ನಾವು ಆ್ಯಡ್ ಮಾಡ್ಕೊತೀವಿ ಇದಕ್ಕೆ. ಇದನ್ನು ಕೂಡ ಕುಟ್ಟಿ ಎಳ್ಳೆಣ್ಣೆಗೆ ಹಾಕಬೇಕು. ನಂತರ ಕಾಳು ಮೆಣಸು ಪೆಪ್ಪರ್ ಅಂತ ಏನಂತಾರೆ, ಅದನ್ನು ಕೂಡ ನಾವು ಆ್ಯಡ್ ಮಾಡ್ತೀವಿ. ಇದರಲ್ಲಿ ಪ್ಯಾಪ್ರಿನ್ ಅಂಶ ಕೂಡ ಇರುತ್ತೆ. ಇದನ್ನು ಏನು ಮಾಡುತ್ತೆ ಅಂದರೆ, ತಯಾರಿಸಿದ ಆಯಿಲ್ನ ಎಲ್ಲಿ ಜೋತು ಬಿದ್ದಿರೋ ಜಾಗಕ್ಕೆ ಸ್ಕಿನ್ಗೆ ಅಪ್ಲೈ ಮಾಡ್ತೀವೋ, ಅಪ್ಲೈ ಮಾಡಿದಾಗ ಸ್ಕಿನ್ನ ಲೇಯರ್ಸ್ ಆಳಕ್ಕೆ ಹೋಗುವಂತೆ ಮಾಡಿ ಅದನ್ನು ಉತ್ಪತ್ತಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಮೆಣಸನ್ನ ಬೆಳೆಸ್ತೀವಿ ಫ್ರೆಂಡ್ಸ್, ಸ್ಕಿನ್ಗೆ ತುಂಬ ಒಳ್ಳೆಯದು. ನಂತರ ಅಲೋವೆರಾ
ಹಳ್ಳಿ ಕಡೆ ನಾವು ಲೋಳೆ ರಸ ಅಂತ ಹೇಳ್ತೀವಿ. ಲೋಳೆ ರಸ ಸ್ಮೂತ್ಗೆ ಮತ್ತು ಅಂದರೆ ಡಾರ್ಕ್ ಮಾರ್ಕ್ಸು ಏನಿರ್ತವೆ ಎಲ್ಲದಕ್ಕೂ ಅದು ಒಳ್ಳೆಯದು ಫ್ರೆಂಡ್ಸ್. ತುಂಬ ಜನಕ್ಕೆ ಡೆಲಿವರಿ ಆದಮೇಲೆ ಈ ರೀತಿ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಇದನ್ನು ನಾವು ಈ ರೀತಿ ಸಣ್ಣ ಸಣ್ಣ ಪೀಸ್ನಾಗಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಆಯಿಲ್ಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಶಾಪ್ಗಳಲ್ಲಿ ಅಲೋವೆರಾ ಜೆಲ್ ಕೂಡ ಸಿಗುತ್ತೆ. ಅದಕ್ಕಿಂತ ನ್ಯಾಚುರಲ್ಸ್ ಇರೋವಂಥ ಲೋಳೆ ರಸ ಏನಂತಾರಲ್ಲ ಅಲೋವೆರಾನ ಬಳಸಿದ್ರೆ ತುಂಬ ಒಳ್ಳೆಯದು. ಇದರಿಂದ ಸ್ಮೂತ್ ಮತ್ತು ಇದನ್ನು ಫೇಸ್ಗೂ ಅಪ್ಲೈ ಮಾಡ್ತಾರೆ ಶೈನಿಂಗಿಗೆ, ಸ್ಮೂತ್ ಬರೋದಕ್ಕೆ. ಕೂದಲುಗಳಿಗೂ ಹಚ್ಕೊತಾರೆ, ಕೂದಲು ಹೇರು ಸ್ಮೂತಾಗಿ ಬರಲಿ, ಲಾಂಗ್ ಹೇರ್ ಬರಲಿ, ಡ್ಯಾಂಡ್ರಫ್ ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ನಂತರ ನಮ್ಮ ಕಡೆ ಹಳ್ಳಿ ಕಡೆ ಹಸುಗಳಿಗೆ ಕೆಚ್ಚಲು ಗಟ್ಟಿಯಾದಾಗ ಅದನ್ನು ಹಚ್ತಾರೆ. ಅರಿಶಿನ ನಿಂಬೆಹಣ್ಣಿಗೆಲ್ಲ ಮಿಕ್ಸ್ ಮಾಡಿ ಹಚ್ತಾರೆ. ನಂತರ ಇದನ್ನು ಎಲ್ಲ ಕಡೆ ಅಂದರೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಬೇಕು. ನಂತರ ಅದನ್ನು ನಾವು ಬಾಯ್ಲ್ ಮಾಡಬೇಕು. ಮಾಡುತ್ತೆ ಏನು ಅಲೋವೆರಾ ಉತ್ಪತ್ತಿ ಕೂಡ ಮಾಡುತ್ತೆ, ಸ್ಮೂತ್ನ ಮಾಡುತ್ತೆ. ಸ್ಕಿನ್ಗೆ ಹೋದಾಗ ಕೋಶಗಳು ಅವು ಉತ್ಪತ್ತಿ ಆಗ್ತವೆ ಫ್ರೆಂಡ್ಸ್. ನಂತರ ನೋಡಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಸ್ಟವ್ನ ಆನ್ ಮಾಡಿ ಚೆನ್ನಾಗಿ ಕಾಯಿಸ್ಬೇಕು. ನಂತರ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದು ಕಾಯ್ದಷ್ಟು ತುಂಬ ಒಳ್ಳೆಯದು. ಯಾಕೆ ಅಂದರೆ ತಿಂಗ್ಳುಗಟ್ಟಲೆ ಮತ್ತು ಇಲ್ಲಾಂದರೆ 15 ಡೇಸ್ ಆದರೂ ಮಡಿಕೋಬೋದು. ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೋಬೋದು. ಚೆನ್ನಾಗಿ ಅಲೋವೆರಾ ಎಲ್ಲ ಚೆನ್ನಾಗಿ ಬೇಯಬೇಕು. ಇದಿನ್ನು ಸ್ಟಾರ್ಟಿಂಗು ಬಾಯ್ಲ್ ಆಗ್ತಾಯಿದೆ. ನನ್ನ ಮಗಳು ಗೊತ್ತಾಗಲಿಲ್ಲ, ತುಂಬ ಅಲೋವೆರಾನ ಹಚ್ಬಿಟ್ಟು ಹಾಕ್ಬಿಟ್ಲು. ನಾನು ಕೂಡ ಹಚ್ಚಾಕಿದ್ದೆ, ಅದ್ರ ಜೊತೆಗೆ ಅವಳು ಕೂಡ ಹಚ್ಚಾಕಿದ್ದಾಳೆ. ನೀವು ನೋಡಿಕೊಂಡು ಅದನ್ನು ಹಾಕ್ರಿ, ಇಲ್ಲಾಂದರೆ ಗ್ರೀನಾಗಿ ಬರುತ್ತೆ. ತೋರಿಸ್ತೀನಿ ನಾನು, ಅದು ಗ್ರೀನಾಗೇ ಬರೋದು, ಆಯಿಲ್ ಥರ ಬರಲ್ಲ. ನೀವು ಅದನ್ನು ನಾನು ಜಾಸ್ತಿ ಏನು ಮಾಡ್ಕೊಂಡಿಲ್ಲ, ಒಂದು 15 ದಿವಸಕ್ಕಾಗಷ್ಟು ಮಾಡ್ಕೊಂಡಿದ್ದೀನಿ. ನೀವು ಅಲೋವೆರಾನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಡಿ, ನೋಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಂತರ ಮತ್ತೊಮ್ಮೆ ಹೇಳ್ತೀನಿ ಇದರಿಂದ ಏನು ಉಪಯೋಗ ಅಂತ. ಡೆಲಿವರಿ ಮತ್ತು ಸಿಸರಿನ್ ಆದಮೇಲೆ ನಮ್ಮ ಹೊಟ್ಟೆ ಹೇಗೆ ಜೋತು ಬೀಳುತ್ತೆ, ಅದರೆಲ್ಲ ರಿಂಕಲ್ಸ್ಗಳು ಮತ್ತು ಚರ್ಮ ಟೈಟ್ ಆಗಿರಲ್ಲ, ಲೂಸಾಗಿರುತ್ತೆ ಅಂಥವರಿಗೆ ಈ ಆಯಿಲ್ ತುಂಬ ಪ್ರಮುಖವಾದದ್ದು. ಈ ಆಯಿಲ್ನ ನಾವು ದಿನ ಹಚ್ಕೊಂಬರ್ಬೇಕು. ಹಚ್ಕೊಂಡು ಬಂದು ದಿನ ಅಂದರೂ ಒಂದು 2 ಡೇಸ್ಗೆ ಒಂದು ಸಲ ನಾವು ಕೂಡ ಹಚ್ಕೋಬೇಕು. ಹಚ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ನಮಗೆ ಅದು ಸ್ಕಿನ್ನು ಟೈಟ್ ಆಗುತ್ತೆ ಮತ್ತು ಟೋನಿಂಗ್ ಆಗುತ್ತೆ. ನಮ್ಮ ಬಾಡೀಲಿ ಯಾವುದೇ ರೀತಿ ಕಾಲುಗಳಾಗ್ಬೋದು, ಕೈಗಳಲ್ಲಿ, ಶೋಲ್ಡರು, ಪೊಕ್ಕೆಗಳಲ್ಲಿ ಚರ್ಮ ಜೋತು ಬಿದ್ದಿರುತ್ತೆ ಅಂಥವರು ಕೂಡ ಆ ಭಾಗಕ್ಕೆ ನಮಗೆ ಇದನ್ನ ಹಾಕ್ಕೋಬೇಕು. ಇದರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ತುಂಬ ಮೆಣಸು ಜಾಕಾಯಿ ಮತ್ತು ಅಲೋವೆರಾ ಏನಿದೆ ಇದರಲ್ಲಿ ಎಲ್ಲದರಲ್ಲೂ ಒಳ್ಳೊಳ್ಳೆ ಅಂಶಗಳು ಕೂಡ ಇದನ್ನು ಆ್ಯಡ್ ಆಗಿದೆ. ಇದರಿಂದ ನಮಗೆ ತುಂಬ ಸ್ಕಿನ್ಗೆ ಒಳ್ಳೆ ಮೆಸೇಜು ನಿಮಗೆ ಸಿಗುತ್ತೆ ಅಂತ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಸ್ಕಿನ್ ಕೂಡ ಟೈಟ್ ಆಗುತ್ತೆ, ಹೊಟ್ಟೆ ಕರಗುತ್ತೆ ಮತ್ತು ಒಳ್ಳೆ ಟೋನಿಂಗ್ ಕೂಡ ಕೊಡುತ್ತೆ. ನಂತರ ಅದು ಚೆನ್ನಾಗೆಲ್ಲ ಕಾದ್ಮೇಲೆ ನೋಡಿ, ಇದು ಅಲೋವೆರಾ ಸ್ವಲ್ಪ ಜಾಸ್ತಿ ಆಗಿದೆ ನನಗೆ, ತೆಗಿಯೋಣ ಅಂತಂದರೆ ಬಿಡಿ ಅಂತೇಳಿ ಹಾಗೆ ಅದನ್ನು ಸ್ವಲ್ಪ ರುಬ್ಬಬೇಕು. ರುಬ್ಬಿದ ನಂತರ ಒಂದು ಬಾಟಲ್ಗೆ, ಸ್ಟೀಲ್ ಬಾಟಲ್ಗೆ ಹಾಕ್ಕೋಬೇಡಿ, ಒಂದು ಬಾಟಲ್ಗೆ ಹಾಕೊಂಡ್ರೆ ಗ್ಲಾಸ್ ಬಾಟಲು ಅಥವಾ ಒಂದು ಪ್ಲಾಸ್ಟಿಕ್ ಬಾಟಲ್ಗೂ ಹಾಕೊಳ್ಳಿ. ಪ್ಲಾಸ್ಟಿಕ್ ಬಾಟಲ್ಗಾದರೂ ಒಂದು 15 ದಿವಸ, ಒಂದು ವಾರ, ಒಂದು ವೀಕ್ ಅಂಥವ್ರು ಮಾತ್ರ ಬಾಟಲ್ಗೆ ಹಾಕೊಳ್ಳಿ. 1 ಮಂತ್ಸು 2 ಮಂತ್ಸು ಮಾಡ್ಕೊತೀವಿ ಅಂದರೆ ಒಂದು ಗಾಜಿನ ಬಾಟಲ್ಗೆ ಹಾಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಯಾವ ರೀತಿ ಉಪಯೋಗಿಸ್ಬೋದು, ಯಾವ ರೀತಿ ಹಚ್ಕೋಬೋದು, ಮಸಾಜ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ನಾನು ಒಂದು ಕೈಗೆ ಹಾಕ್ಕೊಂಡು ನೋಡಿ, ಈ ರೀತಿ ಆಯಿಲು ರೆಡಿ ಆಗುತ್ತೆ. ಸ್ವಲ್ಪ ನಾನು ಹೇಳಿದೆ ಆಲ್ರೆಡಿ ಗ್ರೀನಾಗಿ ಬರುತ್ತೆ ಅಂತ. ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿದ್ಮೇಲೆ ಯಾವ ರೀತಿ ಇರಬೇಕು, ಬಟ್ಟೆ ಯಾವ ರೀತಿ ಕಟ್ಕೋಬೇಕು ನೋಡಿ. ಈ ರೀತಿ ಆಯಿಲ್ನ ನಾವು ಯಾವ ಭಾಗ ಜೋತು ಬಿದ್ದಿರುತ್ತೆ ಅಂದರೆ ವಯಸ್ಸಾದ ಮೇಲೆ ಸ್ಕಿನ್ ಕೂಡ ಅದು ಜೋತು ಬೀಳೋ ಸಾಧ್ಯತೆ, ಅಂಗೈ ಎಲ್ಲ ಕಡೆ ಕೈ ಕಾಲುಗಳು, ಮುಖ ಎಲ್ಲದೂ ಜೋತು ಬಿದ್ದಿರುತ್ತೆ. ಅಂಥವಕ್ಕೆಲ್ಲ ಈ ಥರ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿಕೊಂಡು ನಂತರ ನಾವು ಹೊಟ್ಟೆ ಭಾಗ ಏನು ಬರುತ್ತೆ, ಹೊಟ್ಟೆ ಭಾಗ ಕೂಡ ಹಚ್ಕೊಂಡ್ಮೇಲೆ ಅದು ನಾವು ಬಟ್ಟೆಗೆ ಹಾಕಬಾರ್ದು. ನಾವು ಧರಿಸಿರ್ತೀವಲ್ಲ ಬಟ್ಟೆಗೆ ಆಯಿಲ್ ಆಗಬಾರ್ದು, ಅಂಟ್ಕೋಬಾರ್ದು ಅಂತಂದರೆ ನಾವು ಒಂದು ಹಳೆಯ ಬಟ್ಟೆನೋ ಇಲ್ಲ ಕವರು, ಪ್ಲಾಸ್ಟಿಕ್ ಕವರ್ಗಳನ್ನ ಕಟ್ಕೊಂಡು ಇದನ್ನು ಮಲ್ಕೋಬೇಕು. ಅಂದರೆ ನೈಟ್ ಹೊತ್ತು ಇದನ್ನು ಮಾಡ್ಕೊಂಡ್ರೆ ಎಲ್ಲ ಅದು ಸ್ಕಿನ್ಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ.
ಬೆಳಗ್ಗೆ ಹೊತ್ತು ಹಚ್ಕೊಂಡ್ರೆ ಅದು ನಮಗೆ ಸ್ಕಿನ್ಗೆ ಚೆನ್ನಾಗಿ ಅಪ್ಲೈ ಆಗೋಲ್ಲ, ಬೆವರಲ್ಲಿ ಅದು ಹೊರಟೋಗ್ಬಿಡುತ್ತೆ. ಹಂಗಾಗಿ ನೈಟ್ ಹೊತ್ತು ಇದನ್ನು ಹಚ್ಕೋಬೇಕು ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ಸ್ ಕೊಡಿ, ಕಮೆಂಟ್ಸಲ್ಲಿ ಕಮೆಂಟ್ ತಿಳಿಸ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.